Hello everyone, welcome to Deepthi Educational Studies. So in this class we are going to discuss about SSLC second chapter, acids, bases and salts in text questions. So come, let's start. So the first question is, you have been provided with the 3 test tubes. One of them contains distilled water and the other 2 contains an acidic solution and a basic solution respectively. If you are given only red litmus paper, how will you identify the contents of each test tube? ಅಂದ್ರೆ ಇಲ್ಲಿ 3 ಟೆಸ್ಟ್ ಟ್ಯೂಬ್ಸ್ ನ ಪ್ರೊವೈಡ್ ಕೊಟ್ಟಿದ್ದಾರೆ. ಸೊ ಒನ್ ಆಫ್ ದಮ್ ಕಂಟೈನ್ಸ್ ಡಿಸ್ಟಿಲ್ಡ್ ವಾಟರ್, ಅಂದ್ರೆ ಒನ್ ಟೆಸ್ಟ್ ಟ್ಯೂಬ್ ಅಲ್ಲಿ ಡಿಸ್ಟಿಲ್ಡ್ ವಾಟರ್ ಅಂಡ್ ಇನ್ನೊಂದು ಟೆಸ್ಟ್ ಟ್ಯೂಬ್ ಅಲ್ಲಿ ಅಸಿಡಿಕ್ ಸೊಲ್ಯೂಷನ್ ಅಂಡ್ ಇನ್ನೊಂದು ಟೆಸ್ಟ್ ಟ್ಯೂಬ್ ಅಲ್ಲಿ ಬೇಸಿಕ್ ಸೊಲ್ಯೂಷನ್ ನ ಪ್ರೊವೈಡ್ ಮಾಡಿದ್ದಾರೆ. ಸೊ ಅಲ್ಲಿ ಓನ್ಲಿ ರೆಡ್ ಲಿಟ್ಮಸ್ ಪೇಪರ್ ಮಾತ್ರ ಕೊಟ್ಟಿದ್ದಾರೆ ಇಂಡಿಕೇಟ್ ಮಾಡೋದಕ್ಕೆ, ಅಂದ್ರೆ ಯಾವ ಒಂದು ಟೆಸ್ಟ್ ಟ್ಯೂಬ್ ಅಲ್ಲಿ ಯಾವ ಒಂದು ಸೊಲ್ಯೂಷನ್ ಇದೆ ಅಂತ ಹೇಳ್ಬಿಟ್ಟು ಇಂಡಿಕೇಟ್ ಮಾಡಬೇಕು. ಸೊ ಇಲ್ಲಿ ಲಿಟ್ಮಸ್ ಪೇಪರ್ ಏನಿದೆ ಅದನ್ನ ನಾವು ಇಂಡಿಕೇಟರ್ ಆಗಿ ಯೂಸ್ ಮಾಡ್ತೀವಿ, ಓಕೆನಾ. ಸೊ ಬಟ್ ಇಲ್ಲಿ ರೆಡ್ ಲಿಟ್ಮಸ್ ಪೇಪರ್ ಮಾತ್ರ ಪ್ರೊವೈಡ್ ಮಾಡಿದ್ದಾರೆ. ಸೊ ಐಡೆಂಟಿಫೈ ಮಾಡಿ ಅಂತ ಕೇಳಿದ್ದಾರೆ. ಸೊ ದ ಆನ್ಸರ್ ಇಸ್, we can identify the contents given in the 3 test tubes by dip the given red litmus paper. ಅಂದ್ರೆ ಈ ಒಂದು ಲಿಟ್ಮಸ್ ಪೇಪರ್ ಏನಿದೆ ಅದನ್ನ ಸೊಲ್ಯೂಷನ್ ಅಲ್ಲಿ ಡಿಪ್ ಮಾಡೋದ್ರ ಮೂಲಕ, ಅಂದ್ರೆ ಅದರಲ್ಲಿ ಅದ್ದದ್ರ ಮೂಲಕ ನಾವು ಐಡೆಂಟಿಫೈ ಮಾಡ್ಬೋದು ಯಾವ ಒಂದು ಸೊಲ್ಯೂಷನ್ ಆಸಿಡ್, ಬೇಸ್ ಅಥವಾ ನ್ಯೂಟ್ರಲ್ ಅಂತ ಹೇಳ್ಬಿಟ್ಟು ಐಡೆಂಟಿಫೈ ಮಾಡ್ಬೋದು. ಸೊ ಇವಾಗ ಡಿಸ್ಟಿಲ್ಡ್ ವಾಟರ್ ಅಲ್ಲಿ ಐಡೆಂಟಿಫೈ ಅಂದ್ರೆ ಡಿಪ್ ಮಾಡಿದಾಗ ಲಿಟ್ಮಸ್ ಪೇಪರ್ ನ ನೋ ಚೇಂಜಸ್ ಅಬ್ಸರ್ವ್ಡ್, ಅಂದ್ರೆ ಯಾವುದೇ ಒಂದು ಚೇಂಜಸ್ ಆಗಲ್ಲ, ಅಂದ್ರೆ ಕಲರ್ ಅಲ್ಲಿ ರೆಡ್ ಕಲರ್ ಏನಿದೆ ಸೊ ಯಾವುದೇ ಕಲರ್ ಅಲ್ಲಿ ಚೇಂಜಸ್ ಆಗಲ್ಲ. ಯಾಕೆ ಅಂದ್ರೆ ಈ ಡಿಸ್ಟಿಲ್ಡ್ ವಾಟರ್ ಏನಿದೆ ಅದ್ರ pH ವ್ಯಾಲ್ಯೂ ಅದು ನಾರ್ಮಲ್ ಇರುತ್ತೆ, ಅಂದ್ರೆ ಇದು ಆಸಿಡ್ ಅಲ್ಲ ಬೇಸು ಅಲ್ವಾ, ಹೌದಲ್ವಾ. ಸೊ pH ವ್ಯಾಲ್ಯೂ ಬಂದ್ಬಿಟ್ಟು 7 ಇದ್ರೆ ಅದು ನಾರ್ಮಲ್ ಅಂತ, ಓಕೆನಾ. ಸೊ ಡಿಸ್ಟಿಲ್ಡ್ ವಾಟರ್ದು pH ವ್ಯಾಲ್ಯೂ ನಾರ್ಮಲ್ ಇರುತ್ತೆ. ಸೊ ಇಫ್ ಇಟ್ ಈಸ್ ಅಸಿಡಿಕ್ ಸೊಲ್ಯೂಷನ್, ಅದೇನಾದ್ರೂ ಅಸಿಡಿಕ್ ಸೊಲ್ಯೂಷನ್ ಆಗಿದ್ರೆ ಲಿಟ್ಮಸ್ ಪೇಪರ್ ರಿಮೈನ್ ರೆಡ್ ಇನ್ ಕಲರ್, ಅಂದ್ರೆ ರೆಡ್ ಕಲರ್ ಆಗಿ ಉಳ್ಕೊಳ್ಳುತ್ತೆ. ಸೊ ಸಪೋಸ್ ಬೇಸಿಕ್ ಸೊಲ್ಯೂಷನ್ ಆದ್ರೆ ರೆಡ್ ಲಿಟ್ಮಸ್ ಟರ್ನ್ಸ್ ಟು ಬ್ಲೂ ಕಲರ್, ಓಕೆನಾ. ಇಲ್ಲಿ ಏನಂದ್ರೆ ಸಪೋಸ್ ರೆಡ್ ಲಿಟ್ಮಸ್ ಪೇಪರ್ ಜೊತೆಗೆ ಬ್ಲೂ ಲಿಟ್ಮಸ್ ಪೇಪರ್ ಕೊಟ್ಟಿದ್ರೆ ಆ ಬ್ಲೂ ಲಿಟ್ಮಸ್ ಪೇಪರ್ ನ ಇದು ಏನು ಆಸಿಡ್ ಸೊಲ್ಯೂಷನ್ ಅಲ್ಲಿ ಡಿಪ್ ಮಾಡಿದಾಗ ಅದು ಬ್ಲೂ ಏನಿದೆ ರೆಡ್ ಆಗಿ ಟರ್ನ್ ಆಗುತ್ತೆ. ಅದೇ ರೀತಿ ರೆಡ್ ಲಿಟ್ಮಸ್ ಪೇಪರ್ ಏನಾದ್ರೂ ಬೇಸಿಕ್ ಸೊಲ್ಯೂಷನ್ ಅಲ್ಲಿ ಡಿಪ್ ಮಾಡಿದಾಗ ಅದು ರೆಡ್ ಕಲರ್ ಏನಿದೆ ಅದು ಬ್ಲೂ ಕಲರ್ಗೆ ಟರ್ನ್ ಆಗುತ್ತೆ. ಅವಾಗ ರೆಡ್ ಕಲರ್ ಏನ್ ಟರ್ನ್ ಆಗುತ್ತೆ ಅದನ್ನ ನಾವು ಆಸಿಡ್ ಅಂತ ಇಂಡಿಕೇಟ್ ಮಾಡ್ತೀವಿ. ಸೊ ಬ್ಲೂ ಕಲರ್ ಟರ್ನ್ ಆದ್ರೆ ಅದು ಬೇಸಿಕ್ ಸೊಲ್ಯೂಷನ್ ಅಂತ ಇಂಡಿಕೇಟ್ ಮಾಡ್ತೀವಿ, ಓಕೆನಾ. ಸೊ ಇಲ್ಲಿ ನೋಡಿ, ಇದು ಲಿಟ್ಮಸ್ ಪೇಪರ್, ಓಕೆನಾ. ಸೊ ದ ನೆಕ್ಸ್ಟ್ ಕ್ವಶನ್ ಈಸ್, why should curd and sour substances not be kept in brass and copper vessels? ಅಂದ್ರೆ ಈ ಕರ್ಡ್ ಮತ್ತೆ ಸೌರ್ ಸಬ್ಸ್ಟೆನ್ಸಸ್ ಅಂದ್ರೆ ಹುಳಿ ಪದಾರ್ಥಗಳು ಏನಿದಾವೆ ಅವನ್ನ ಬ್ರಾಸ್ ಅಂದ್ರೆ ಈ ಹಿತ್ತಾಳೆ ಪಾತ್ರೆಗಳಿರ್ತಾವಲ್ಲ ಅದ್ರಲ್ಲಿ ಮತ್ತೆ ಕಾಪರ್ ವೆಸಲ್ಸ್ ಅಂದ್ರೆ ತಾಮ್ರದ ಪಾತ್ರೆಗಳಲ್ಲಿ ಇಡಬಾರ್ದು, ಯಾಕೆ ಅಂತ ಕೇಳಿದ್ದಾರೆ. ಸೊ ಆನ್ಸರ್ ನೋಡೋಣ. Because sour substances contain acids and in curd lactic acid is present. ಅಂದ್ರೆ ಈ ಸೌರ್ ಸಬ್ಸ್ಟೆನ್ಸಸ್ ಏನಿದೆ ಅದರಲ್ಲಿ ಆಸಿಡ್ಸ್ ಪ್ರೆಸೆಂಟ್ ಇರುತ್ತೆ, ಹೌದಲ್ವಾ. ಬಿಕಾಸ್ ನಿಮ್ಗೆ ಗೊತ್ತಿರೋ ಹಾಗೆ ಈ ಆಸಿಡ್ಸ್ ಟೇಸ್ಟ್ ಏನಿದೆ ಅದು ಸೌರಿನ್ ಟೇಸ್ಟ್ ಆಗಿರುತ್ತೆ, ಅಂದ್ರೆ ಹುಳಿ ಇರುತ್ತೆ, ಸೌರ್ ಟೇಸ್ಟ್ ಇರುತ್ತೆ. ಸೊ ಬೇಸಸ್ ಅಲ್ಲಿ ಬಿಟ್ಟರಿನ್ ಟೇಸ್ಟ್ ಅಂದ್ರೆ ತುಂಬಾ ಕಹಿ ಇರುತ್ತೆ ಅದ್ರ ಟೇಸ್ಟ್, ಹೌದಲ್ವಾ. ಸೊ and in curd lactic acid is present. ಸೊ ಮೊಸರಲ್ಲಿ lactic acid present ಇರುತ್ತೆ. Therefore these acids can react with the metal of vessels. ಅಂದ್ರೆ ಈ ಒಂದು ಆಸಿಡ್ಸ್ ಏನಿರುತ್ತೆ ಅದು ಬೇಗ ಮೆಟಲ್ ಜೊತೆ ರಿಯಾಕ್ಟ್ ಆಗುತ್ತೆ. ಸೊ ಆಗ they corrode the metal and release harmful substances. ಅಂದ್ರೆ ಅಲ್ಲಿ ಕೊರೋಷನ್ ಅಂದ್ರೆ ಗೊತ್ತಲ್ಲ, ತುಕ್ಕಿಡಿಯೋದು ಆ ತರ ಆಗುತ್ತೆ. ಸೊ corrode the metal ನ ಕೊರೋಡ್ ಮಾಡುತ್ತೆ ಈ ಒಂದು ಆಸಿಡ್ ಸಬ್ಸ್ಟೆನ್ಸಸ್, ಸೌರ್ ಸಬ್ಸ್ಟೆನ್ಸಸ್ ಇರುತ್ತೆ. ಸೊ ಆಸಿಡ್ ಪ್ರೆಸೆಂಟ್ ಇರೋದ್ರಿಂದ ಕೊರೋಡ್ ಮಾಡುತ್ತೆ ಅಂಡ್ ರಿಲೀಸ್ ಹಾರ್ಮ್ಫುಲ್ ಸಬ್ಸ್ಟೆನ್ಸಸ್ ನ ರಿಲೀಸ್ ಮಾಡ್ತವೆ. ಸೊ ವಿಚ್ ಕ್ಯಾನ್ ಕಾಸ್ ಫುಡ್ ಪಾಯ್ಸನಿಂಗ್. ಸೊ
ಈ ಒಂದು ಏನು ಕರ್ಡ್ ಆಗಲಿ ಅಥವಾ ಒಂದು ಸವರ್ ಸಬ್ಸ್ಟೆನ್ಸಸ್ ಏನಿದೆ ಇಂಟೇಕ್ ಮಾಡಿದಾಗ ಫುಡ್ ಪಾಯ್ಸನಿಂಗ್ ಅದು ಆಗೋ ಚಾನ್ಸಸ್ ಇರುತ್ತೆ. ಸೊ ಇಟ್ ಡ್ಯಾಮೇಜಸ್ ದ ಹೆಲ್ತ್ ಅಪ್ಸೆಟ್ ಆಗುತ್ತೆ. ಓಕೆನಾ. ಸೊ ನಾನು ಬ್ರಾಸ್ ಅಂತ ಹೇಳಿದ್ನಲ್ವಾ, ಸೊ ಈ ಒಂದು ವೆಸಲ್ಸ್ ಏನಿದೆ ಇವನ್ನ ಬ್ರಾಸ್ ಅಂದ್ರೆ ಹಿತ್ತಾಳೆ ಐಟಮ್ಸ್ ಅಂತ ಹೇಳ್ತೀವಿ. ಅಂಡ್ ಇದು ಕಾಪರ್ ವೆಸಲ್ ಅಂದ್ರೆ ಕಾಪರ್ ತಾಮ್ರ. So the next question is, which gas is usually liberated when an acid reacts with a metal? Illustrate with an example. How will you test for the presence of this gas? Andre acid ಅಂದ್ರೆ which gas is usually liberated when an acid reacts with metal? ಅಂದ್ರೆ ಯಾವುದೇ ಒಂದು ಮೆಟಲ್ ಜೊತೆ ಆಸಿಡ್ ರಿಯಾಕ್ಟ್ ಆದಾಗ ಯಾವ ಒಂದು ಗ್ಯಾಸ್ ಲಿಬರೇಟ್ ಆಗುತ್ತೆ, ವಿತ್ ಎಕ್ಸಾಂಪಲ್ ಮೆನ್ಷನ್ ಮಾಡಿ ಅಂತ ಕೇಳಿದರೆ. ಅಂಡ್ ಹೌ ವಿಲ್ ಯು ಟೆಸ್ಟ್ ಫಾರ್ ದ ಪ್ರೆಸೆನ್ಸ್ ಆಫ್ ದಿಸ್ ಗ್ಯಾಸ್ ಅಂತ ಕೇಳಿದರೆ. ಆನ್ಸರ್ ನೋಡೋಣ. ಹೈಡ್ರೋಜನ್ ಗ್ಯಾಸ್ ವಿಲ್ ಗೆಟ್ ಲಿಬರೇಟೆಡ್ ಅಂದ್ರೆ ಒಂದು ಮೆಟಲ್ ಜೊತೆ ಆಸಿಡ್ ರಿಯಾಕ್ಟ್ ಆದಾಗ ಹೈಡ್ರೋಜನ್ ಗ್ಯಾಸ್ ಲಿಬರೇಟ್ ಆಗುತ್ತದೆ. ಅಂಡ್ ಎಕ್ಸಾಂಪಲ್ ನೋಡೋದಾದ್ರೆ ಜಿಂಕ್ ಮೆಟಲ್ ಏನಿದೆ ಜಿಂಕ್ ತಗೊಂಡ್ರೆ ರಿಯಾಕ್ಟ್ಸ್ ವಿತ್ ಡೈಲ್ಯೂಟ್ ಹೈಡ್ರೋಕ್ಲೋರಿಕ್ ಆಸಿಡ್. ಹೈಡ್ರೋಕ್ಲೋರಿಕ್ ಆಸಿಡ್ ಜೊತೆ ರಿಯಾಕ್ಟ್ ಆದಾಗ ಹೈಡ್ರೋಜನ್ ಗ್ಯಾಸ್ ಇಸ್ ಪ್ರೊಡ್ಯೂಸ್ ಆಗುತ್ತೆ ಅಂಡ್ ಜಿಂಕ್ ಕ್ಲೋರೈಡ್ ಇಸ್ ಫಾರ್ಮ್ಡ್. ಓಕೆನಾ. ಸೊ ಇಲ್ಲಿ ಕೆಮಿಕಲ್ ಇಕ್ವೇಶನ್ ಏನಿದೆ, ಜಿಂಕ್ ಪ್ಲಸ್ HCl ಅಂದ್ರೆ ಅವೆರಡು ರಿಯಾಕ್ಟ್ ಆದಾಗ ಸೊ ನಮಗೆ ಜಿಂಕ್ ಕ್ಲೋರೈಡ್ ಮತ್ತೆ ಹೈಡ್ರೋಜನ್ ಗ್ಯಾಸ್ ಸಿಗುತ್ತೆ. ಇಲ್ಲಿ ನೋಡಿ, ಇದು ಈ ಒಂದು ರಿಯಾಕ್ಷನ್ ಅಲ್ಲಿ ನೋಡ್ಬೋದು, ಅಂದ್ರೆ ಹೈಡ್ರೋಜನ್ ಗ್ಯಾಸ್ ಫಾರ್ಮ್ ಆಗುತ್ತಲ್ಲ ಆ ಒಂದು ಪ್ರೊಸೆಸ್ ಏನಿದೆ ಈ ಒಂದು ಎಕ್ಸ್ಪೆರಿಮೆಂಟ್ ಮೂಲಕ ನೋಡ್ಬೋದು. ಓಕೆನಾ. ಸೊ ದ ನೆಕ್ಸ್ಟ್ ಕ್ವಶನ್ ಈಸ್, metal compound A reacts with dilute hydrochloric acid to produce effervescence. The gas evolved extinguishes a burning candle. Write a balanced chemical equation for the reaction if one of the compounds formed is ಕ್ಯಾಲ್ಸಿಯಂ ಕ್ಲೋರೈಡ್. ಅಂದ್ರೆ ಇಲ್ಲಿ ಒಂದು ಮೆಟಲ್ ಕಾಂಪೌಂಡ್ ಇದೆ, ಅದು ಎ ಇಂದ ಡಿನೋಟ್ ಮಾಡಿದರೆ. ಆ ಒಂದು ಮೆಟಲ್ ಕಾಂಪೌಂಡ್ ಏನಿದೆ ಅದು ಡೈಲ್ಯೂಟ್ ಹೈಡ್ರೋಕ್ಲೋರಿಕ್ ಆಸಿಡ್ ಜೊತೆ ರಿಯಾಕ್ಟ್ ಆದಾಗ ಎಫರ್ವೆಸೆನ್ಸ್ ಪ್ರೊಡ್ಯೂಸ್ ಆಗುತ್ತೆ. ಓಕೆನಾ. ಆ ಒಂದು ಗ್ಯಾಸ್ ಏನಿದೆ, ದ ಗ್ಯಾಸ್ ಎವಾಲ್ವ್ಡ್ ಎಕ್ಸ್ಟಿಂಗ್ವಿಷಸ್ ಎ ಬರ್ನಿಂಗ್ ಕ್ಯಾಂಡಲ್, ಅಲ್ಲಿ ಒಂದು ಗ್ಯಾಸ್ ಫಾರ್ಮ್ ಆಗುತ್ತೆ. ಆ ಒಂದು ಗ್ಯಾಸ್ ಇಂದ ಬರ್ನಿಂಗ್ ಕ್ಯಾಂಡಲ್ ಇದೆ ಅದನ್ನ ಹಾರಿಸ್ಬೋದು. ಓಕೆನಾ. ಸೊ ಆ ಒಂದು ಪ್ರೋಸೆಸ್ ಏನಿದೆ ಅದ್ರದ್ದು ಒಂದು ಕೆಮಿಕಲ್ ಈಕ್ವೇಶನ್ ನ ಕೇಳಿದ್ದಾರೆ. ಓಕೆನಾ. ಅಂಡ್ reaction if one of the compounds formed is calcium chloride, ಅದ್ರ ಜೊತೆಗೆ ಕ್ಯಾಲ್ಸಿಯಂ ಕ್ಲೋರೈಡ್ ಫಾರ್ಮ್ ಆಗುತ್ತೆ. ಆ ಒಂದು ರಿಯಾಕ್ಷನ್ ಕೇಳಿದರೆ. ಸೊ ಮೆಟಲ್ ಕಾಂಪೌಂಡ್ ಯಾವುದು ಅಂತ ನೋಡೋದಾದ್ರೆ ಮೆಟಲ್ ಕಾಂಪೌಂಡ್ ಎ ಈಸ್ ಕ್ಯಾಲ್ಸಿಯಂ ಕಾರ್ಬೋನೇಟ್. ಸೊ ಇಲ್ಲಿ ಕ್ಯಾಲ್ಸಿಯಂ ಕಾರ್ಬೋನೇಟ್ ಮೆಟಲ್ ಏನಿದೆ ಅದು ಹೈಡ್ರೋಕ್ಲೋರಿಕ್ ಆಸಿಡ್ ಜೊತೆ ರಿಯಾಕ್ಟ್ ಆದಾಗ ನಮ್ಗೆ ಯಾವ ಒಂದು ಗ್ಯಾಸು, ಕಾರ್ಬನ್ ಡೈಆಕ್ಸೈಡ್ ಗ್ಯಾಸು ಸಿಗುತ್ತೆ. ಓಕೆನಾ. ಸೊ ದ ಗ್ಯಾಸ್ ದಟ್ ಎಕ್ಸ್ಟಿಂಗ್ವಿಷಸ್ ಎ ಬರ್ನಿಂಗ್ ಕ್ಯಾಂಡಲ್ ಈಸ್ ಕಾರ್ಬನ್ ಡೈಆಕ್ಸೈಡ್. ಓಕೆನಾ. ಸೊ ಬ್ಯಾಲೆನ್ಸ್ಡ್ ಕೆಮಿಕಲ್ ಈಕ್ವೇಶನ್ ನೋಡೋದಾದ್ರೆ ಕ್ಯಾಲ್ಸಿಯಂ ಕಾರ್ಬೋನೇಟ್ ಹೈಡ್ರೋಕ್ಲೋರಿಕ್ ಆಸಿಡ್ ಜೊತೆ ರಿಯಾಕ್ಟ್ ಆದಾಗ ನಮ್ಗೆ ಕ್ಯಾಲ್ಸಿಯಂ ಕ್ಲೋರೈಡ್ ಮತ್ತೆ ವಾಟರ್ ಅದ್ರ ಜೊತೆ ಕಾರ್ಬನ್ ಡೈಆಕ್ಸೈಡ್ ಗ್ಯಾಸ್ ಇಷ್ಟು ಪ್ರಾಡಕ್ಟ್ ಆಗಿ ಸಿಗುತ್ತೆ. ಓಕೆನಾ. ನೆಕ್ಸ್ಟ್ ಕ್ವಶನ್ ಇಸ್, ವೈ ಡು HCl ಅಂದ್ರೆ ಹೈಡ್ರೋಕ್ಲೋರಿಕ್ ಆಸಿಡ್ ಅಂಡ್ HNO3 means nitric acid etc. show acidic character in aqueous solutions while solutions of compounds like alcohol and glucose do not show acidic character. ಅಂದ್ರೆ ಈ ಒಂದು ಹೈಡ್ರೋಕ್ಲೋರಿಕ್ ಆಸಿಡ್ ಆಗಲಿ ನೈಟ್ರಿಕ್ ಆಸಿಡ್ ಆಗಲಿ ಇವೆಲ್ಲ ಅಕ್ವೇಸ್ ಸೊಲ್ಯೂಷನ್ ಅಲ್ಲಿ ಪ್ಲೇಸ್ ಮಾಡಿದ್ರೆ ಅಸಿಡಿಕ್ ಕ್ಯಾರೆಕ್ಟರ್ನ ಇಂಡಿಕೇಟ್ ಮಾಡ್ತವೆ. ಬಟ್ ಈ ಆಲ್ಕೋಹಾಲ್ ಮತ್ತೆ ಗ್ಲೂಕೋಸು ಯಾವುದೇ ಒಂದು ಅಸಿಡಿಕ್ ಕ್ಯಾರೆಕ್ಟರ್ನ ಇಂಡಿಕೇಟ್ ಮಾಡಲ್ಲ, ಅಂದ್ರೆ ಅಕ್ವೇಸ್ ಸೊಲ್ಯೂಷನ್ ಅಲ್ಲಿ ಪ್ಲೇಸ್ ಮಾಡಿದಾಗ. ಯಾಕೆ ಅಂತ ಕೇಳಿದ್ದಾರೆ. ಓಕೆನಾ. ಆನ್ಸರ್ ನೋಡೋಣ. HCl and HNO3 shows acidic character in aqueous solutions because they dissociate ಅಂದ್ರೆ ಡಿವೈಡ್ ಆಗುತ್ತೆ. ಸೊ ಅಂಡ್ ಪ್ರೊಡ್ಯೂಸ್ ಹೈಡ್ರೋಜನ್ ಅಯಾನ್ಸ್. ಓಕೆನಾ. ಅಲ್ಲಿ ಹೈಡ್ರೋಜನ್ ಅಯಾನ್ಸ್ ನ ಫಾರ್ಮ್ ಮಾಡುತ್ತೆ. ಸೊ ವೆನ್ ಡಿಸಾಲ್ವ್ಡ್ ಇನ್ ವಾಟರ್ ಅಲ್ಲಿ ಡಿಸಾಲ್ವ್ ಆದಾಗ ಅಲ್ಲಿ ಡಿಸೋಸಿಯೇಟ್ ಆಗಿ ಹೈಡ್ರೋಜನ್ ಅಯಾನ್ಸ್ ನ ಫಾರ್ಮ್ ಅಂದ್ರೆ ಪ್ರೊಡ್ಯೂಸ್ ಮಾಡುತ್ತೆ. ಸೊ ಇಲ್ಲಿ ಏನು ಇದೆ ಅಂದ್ರೆ ಈ H ಪ್ಲಸ್ ಅಂದ್ರೆ ಹೈಡ್ರೋಜನ್ ಅಯಾನ್ ಕಾನ್ಸಂಟ್ರೇಷನ್ ಹೆಚ್ಚಾದಷ್ಟು ಅಲ್ಲಿ ಅಸಿಡಿಕ್ ಕ್ಯಾರೆಕ್ಟರ್ ಏನಿದೆ ಅಲ್ಲಿ ಫಾರ್ಮ್ ಆಗುತ್ತೆ ಅಂಡ್ ಅಸಿಡಿಟಿ ಜಾಸ್ತಿ ಆಗುತ್ತೆ. ಓಕೆನಾ. ಸೊ
This increase H plus ion concentration ಅಂದ್ರೆ ಅಲ್ಲಿ H plus ion concentration ಹೆಚ್ಚಾಗುತ್ತೆ. ಸೊ is what defines an acidic solution. ಆವಾಗ ನಾವು ಅದು acidic solution ಅಂತ ಇಂಡಿಕೇಟ್ ಮಾಡ್ಬೋದು. ಓಕೆನಾ. ಸೊ ಎಕ್ಸಾಂಪಲ್ ಇವಾಗ HCl ಏನಿದೆ ಅಂದ್ರೆ ಇವಾಗ ಡಿಸೋಸಿಯೇಟ್ ಆಗುತ್ತೆ ಅಂತ ಹೇಳಿದ್ನಲ್ಲ. ಸೊ H ಪ್ಲಸ್ ಅಂಡ್ Cl ಮೈನಸ್ ಅಂದ್ರೆ ಅಕ್ವಿಯಸ್ ಅಲ್ಲಿ ಡಿಸಾಲ್ವ್ ಆದಾಗ ಅಂದ್ರೆ ವಾಟರ್ ಅಲ್ಲಿ ಡಿಸಾಲ್ವ್ ಮಾಡಿದಾಗ H ಪ್ಲಸ್ ಅಂಡ್ Cl ಮೈನಸ್ ಆಗಿ ಡಿಸೋಸಿಯೇಟ್ ಆಗುತ್ತೆ. ಓಕೆನಾ. ಅದೇ ರೀತಿ HNO3 H ಪ್ಲಸ್ ಅಂಡ್ NO3 ಮೈನಸ್. ಓಕೆನಾ. ಸೊ ಅದೇ ರೀತಿ ಆಲ್ಕೋಹಾಲ್ ಮತ್ತೆ ಗ್ಲೂಕೋಸ್ ಯಾಕೆ ಅಸಿಡಿಕ್ ಕ್ಯಾರೆಕ್ಟರ್ ನ ಇಂಡಿಕೇಟ್ ಮಾಡಲ್ಲ ಅಂದ್ರೆ compounds like alcohol and glucose do not show acidic character in aqueous solution because they do not dissociate. ಅಂದ್ರೆ ಅಲ್ಲಿ ಡಿವಿಷನ್ ತೋರಿಸಲ್ಲ, ಡಿಸೋಸಿಯೇಟ್ ಆಗಲ್ಲ ಅಥವಾ ಡಿವೈಡ್ ಆಗಲ್ಲ ಇಂಟು ಅಯಾನ್ಸ್. ಅಯಾನ್ಸ್ ಡಿವೈಡ್ ಆಗಲ್ಲ ಇನ್ ವಾಟರ್ ಅಲ್ಲಿ. ಅಂದ್ರೆ ಅಕ್ವಿಯಸ್ ಮೀಡಿಯಂ ಅಲ್ಲಿ ಅಕ್ವಿಯಸ್ ಸೊಲ್ಯೂಷನ್ ಅಲ್ಲಿ ಪ್ಲೇಸ್ ಮಾಡಿದಾಗ ಅಲ್ಲಿ ಅಯಾನ್ಸ್ ಡಿಸೋಸಿಯೇಟ್ ಆಗೋದಿಲ್ಲ. ಅದಕ್ಕೋಸ್ಕರ ಅಲ್ಲಿ ಯಾವುದೇ ರೀತಿ ಹೈಡ್ರೋಜನ್ ಅಯಾನ್ಸ್ ಫಾರ್ಮ್ ಆಗಲ್ಲ. ಆದ್ರಿಂದ ಅಸಿಡಿಕ್ ಕ್ಯಾರೆಕ್ಟರ್ ಇಂಡಿಕೇಟ್ ಆಗಲ್ಲ. ಓಕೆನಾ. ಆದ್ರಿಂದ ಅಸಿಡಿಕ್ ಕ್ಯಾರೆಕ್ಟರ್ ಶೋ ಆಗೋದಿಲ್ಲ. So the next question is, why does an aqueous solution of an acid conduct electricity? ಅಂದ್ರೆ aqueous solution of an acid ಎಲೆಕ್ಟ್ರಿಸಿಟಿನ ಕಂಡಕ್ಟ್ ಮಾಡುತ್ತೆ ಯಾಕೆ ಅಂತ ಕೇಳಿದ್ದಾರೆ. ಸೊ ಆನ್ಸರ್ ನೋಡೋಣ. Aqueous solution of an acid conduct electricity because the acid molecules dissociate into ions. ಹೌದಲ್ವಾ, ಆಲ್ರೆಡಿ ನಾವು ನೋಡಿದ್ವಲ್ಲ, ಇಲ್ಲಿ ಡಿಸೋಸಿಯೇಟ್ ಅಯಾನ್ಸ್ ಡಿಸೋಸಿಯೇಟ್ ಆಗುತ್ತವೆ. ಸೊ ಚಾರ್ಜಡ್ ಮಾಲಿಕ್ಯೂಲ್ಸ್ ಅಂದ್ರೆ ಪ್ಲಸ್ ಮೈನಸ್ ಅಂತ ನೋಡಿದ್ವಲ್ಲ, ಅವನ್ನ ಚಾರ್ಜಡ್ ಮಾಲಿಕ್ಯೂಲ್ಸ್ ಅಂತ ಹೇಳ್ತೀವಿ. ವೆನ್ ಡಿಸಾಲ್ವ್ಡ್ ಇನ್ ವಾಟರ್ ಅಲ್ಲಿ ಡಿಸಾಲ್ವ್ ಆದಾಗ ಅಲ್ಲಿ ಅಯಾನ್ಸ್ ಡಿಸೋಸಿಯೇಟ್ ಆಗುತ್ತವೆ. ಸೊ ಅಂಡ್ ದೋಸ್ ಅಯಾನ್ಸ್ ಕ್ಯಾನ್ ಮೂವ್ ಫ್ರೀಲಿ ಕ್ಯಾರಿಯಿಂಗ್ ಎಲೆಕ್ಟ್ರಿಕ್ ಚಾರ್ಜ್. ಸೊ ಅಲ್ಲಿ ಅಂದ್ರೆ ಲೈಕ್ ಡಿವೈಡ್ ಆದಾಗ ಅಲ್ಲಿ ಚಾರ್ಜಸ್ ಫ್ರೀ ಆಗಿ ಮೂವ್ ಆಗೋದಕ್ಕೆ ಸ್ಟಾರ್ಟ್ ಆಗುತ್ತವೆ. ಅವಾಗ ಎಲೆಕ್ಟ್ರಿಕ್ ಚಾರ್ಜ್ ಏನಿದೆ ಅವನ್ನ ಕ್ಯಾರಿ ಮಾಡ್ತವೆ. ಆದ್ರಿಂದ ಎಲೆಕ್ಟ್ರಿಸಿಟಿ ಕಂಡಕ್ಟ್ ಆಗುತ್ತೆ. ಓಕೆ. ಸೊ ಇಲ್ಲಿ HCl ಅಂತ ತಗೊಂಡ್ರೆ H ಪ್ಲಸ್ ಮತ್ತೆ Cl ಮೈನಸ್, ಅವನ್ನ ನಾವು ಪ್ಲಸ್ ಮೈನಸ್ ಏನಿದೆ ಅವನ್ನ ನಾವು ಚಾರ್ಜ್ಡ್ ಮಾಲಿಕ್ಯೂಲ್ಸ್ ಅಂತ ಇಂಡಿಕೇಟ್ ಮಾಡ್ತೀವಿ. ಓಕೆ. ಸೊ ಅದೇ ರೀತಿ H2SO4 ಅಂದ್ರೆ ಇಲ್ಲಿ H ಪ್ಲಸ್ SO4 ಮೈನಸ್. ಸೊ ಅದೇ ರೀತಿ CH3COOH ಅಂತ ಅಂದ್ರೆ ಅಸಿಟಿಕ್ ಆಸಿಡ್ ತಗೊಂಡ್ರೆ H ಪ್ಲಸ್ CH3COO ಮೈನಸ್. ಸೊ ಇನ್ ಸಿಂಪಲ್ ವೇ ಹೇಳೋದಾದ್ರೆ ದ ಪ್ರೆಸೆನ್ಸ್ ಆಫ್ ಹೈಡ್ರೋಜನ್ ಅಯಾನ್ಸ್ ಏನಿದೆ, ಸೊ ಇನ್ ದ ಅಕ್ವಿಯಸ್ ಸೊಲ್ಯೂಷನ್ ಆಫ್ ಎನ್ ಆಸಿಡ್ ಆರ್ ರೆಸ್ಪಾನ್ಸಿಬಲ್ ಫಾರ್ ಕಂಡಕ್ಟಿಂಗ್ ಎಲೆಕ್ಟ್ರಿಸಿಟಿ. ಅಂದ್ರೆ ಮೇನ್ ಆಗಿ ಹೈಡ್ರೋಜನ್ ಅಯಾನ್ಸ್ ಏನಿದೆ ಅವು ಪ್ರೆಸೆಂಟ್ ಇದ್ರೆ ಅದು ಆಸಿಡ್ ಅಂತ ಕನ್ಸಿಡರ್ ಮಾಡ್ತೀವಿ. ಹೌದಲ್ವಾ. ಸೊ ಆ ಒಂದು ಹೈಡ್ರೋಜನ್ ಅಯಾನ್ಸ್ ಎಲೆಕ್ಟ್ರಿಸಿಟಿನ ಕ್ಯಾರಿ ಮಾಡೋದಕ್ಕೆ ರೆಸ್ಪಾನ್ಸಿಬಲ್ ಆಗಿರ್ತವೆ. ಓಕೆ. Question ನೋಡೋಣ. Why does dry HCl gas do not change the color of the dry litmus paper? ಅಂದ್ರೆ ಇಲ್ಲಿ ಡ್ರೈ HCl ಗ್ಯಾಸ್ ಏನಿದೆ ಅದು ಡ್ರೈ ಲಿಟ್ಮಸ್ ಪೇಪರ್ ಏನಿದೆ ಅದ್ರ ಕಲರ್ನ ಚೇಂಜ್ ಮಾಡೋದಕ್ಕಾಗಲ್ಲ. ಯಾಕೆ ಅಂತ ಕೇಳಿದ್ದಾರೆ. ಆನ್ಸರ್ ನೋಡೋಣ. We know that a change of color in the litmus paper is due to the presence of H plus ion in the solution. ಅಂದ್ರೆ ಈ ಒಂದು ಸೊಲ್ಯೂಷನ್ ಅಲ್ಲಿ HCl ಆಸಿಡ್ ಏನಿದೆ ಅದನ್ನ ಪ್ಲೇಸ್ ಮಾಡಿದಾಗ ಅಲ್ಲಿ ಡಿಸೋಸಿಯೇಷನ್ ಆಫ್ ಚಾರ್ಜಸ್ ಆಗ್ಬೇಕಲ್ವಾ, ಅಂದ್ರೆ ಡಿವೈಡ್ ಆಗ್ಬೇಕು. ಆಗ ಅಲ್ಲಿ H ಪ್ಲಸ್ ಅಯಾನ್ ಫಾರ್ಮ್ ಆಗ್ಬೇಕು. ಓಕೆನಾ. ಸೊ ಇನ್ ದ ಪ್ರೆಸೆನ್ಸ್ ಆಫ್ H ಪ್ಲಸ್ ಅಯಾನ್ ಅಲ್ಲಿ ಕಲರ್ ಚೇಂಜ್ ಆಗೋದಕ್ಕೆ ಸಾಧ್ಯ ಆಗುತ್ತೆ. ಬಟ್ ಇಲ್ಲಿ ಡ್ರೈ HCl ಅಂತ ತಗೊಂಡಾಗ ಅಲ್ಲಿ ಯಾವುದೇ ತರದ H ಪ್ಲಸ್ ಅಯಾನ್ಸ್ ಫಾರ್ಮ್ ಆಗಲ್ಲ, ಮೀನ್ಸ್ ಪ್ರೊಡ್ಯೂಸ್ ಆಗಲ್ಲ. ಆದ್ರಿಂದ therefore it cannot change the color of the dry litmus paper. ಓಕೆನಾ. So the fourth question is, while diluting an acid, why is it recommended that the acid should be added to water and not water to be acid? ಅಂದ್ರೆ ಇಲ್ಲಿ ಒಂದು ಡೈಲ್ಯೂಟಿಂಗ್ ಅನ್ ಆಸಿಡ್ ಅಲ್ಲಿ ಒಂದು ಪ್ರೋಸೆಸ್ ನಡಿಬೇಕಾದ್ರೆ ಸೊ ಆಸಿಡ್ ನ ವಾಟರ್ಗೆ ಆಡ್ ಮಾಡಬೇಕು ಸ್ಲೋಲಿ ಅಂಡ್ ನಾಟ್ ವಾಟರ್ ಟು ದ ಆಸಿಡ್. ಬಟ್ ವಾಟರ್ನ ಆಸಿಡ್ಗೆ ಆಡ್ ಮಾಡಬಾರ್ದು. ಯಾಕೆ ಅಂತ ಕೇಳಿದ್ದಾರೆ. ಓಕೆನಾ. ದ ಪ್ರೋಸೆಸ್ ಆಫ್ ಡಿಸಾಲ್ವಿಂಗ್ ಆನ್ ಆಸಿಡ್ ಇನ್ ವಾಟರ್ ಇಸ್ ಎಕ್ಸೋಥರ್ಮಿಕ್. ಅಂದ್ರೆ ಇಲ್ಲಿ
ಎಕ್ಸೋಥರ್ಮಿಕ್ ಅಂದ್ರೇನು? ಎಕ್ಸೋ ಮೀನ್ಸ್ ಲಿಬರೇಟ್ ಆಗೋದು ಅಂದ್ರೆ, ಅಂಡ್ ಥರ್ಮ್ ಅಂದ್ರೆ ಟೆಂಪರೇಚರ್, ಅಂದ್ರೆ ಅಲ್ಲಿ ಲಾರ್ಜ್ ಅಮೌಂಟ್ ಆಫ್ ಹೀಟ್ ಜನರೇಟ್ ಆಗುತ್ತೆ. ಓಕೆನಾ? ಹೆನ್ಸ್ ಇಟ್ ಆಲ್ವೇಸ್ ರೆಕಮೆಂಡೆಡ್ ದಟ್ ಆಸಿಡ್ ಶುಡ್ ಬಿ ಆಡೆಡ್ ಟು ವಾಟರ್. ಅದರಿಂದ ಆಸಿಡ್ನ ವಾಟರ್ಗೆ ಸ್ಲೋಲಿ ಆಡ್ ಮಾಡ್ತಾ ಹೋಗ್ಬೇಕು. ಇಫ್ ವಾಟರ್ ಈಸ್ ಆಡೆಡ್ ಟು ಆಸಿಡ್, ದೇರ್ ಈಸ್ ಎ ಚಾನ್ಸಸ್ ಆಫ್ ರಿಲೀಸಸ್ ಎ ಲಾರ್ಜ್ ಅಮೌಂಟ್ ಆಫ್ ಹೀಟ್. ಅಲ್ಲಿ ಸಪೋಸ್ ನಾವು ವಾಟರ್ನ ಆಸಿಡ್ಗೆ ಆಡ್ ಮಾಡಿದಾಗ ಅಲ್ಲಿ ತುಂಬಾ ಲಾರ್ಜ್ ಅಮೌಂಟ್ ಆಫ್ ಹೀಟ್ ಜನರೇಟ್ ಆಗೋ, ರಿಲೀಸ್ ಆಗೋ ಚಾನ್ಸಸ್ ಇರುತ್ತೆ. ಡ್ಯೂ ಟು ದಿಸ್ ಇಟ್ ಕಾಸಿಂಗ್ ಎ ಸೊಲ್ಯೂಷನ್ ಟು ಬಾಯ್ಲ್ ವೈಲೆಂಟ್ಲಿ ಅಂಡ್ ಸ್ಪ್ಲಾಶ್. ಅಂದ್ರೆ ಅಲ್ಲಿ ಲಾರ್ಜ್ ಅಮೌಂಟ್ ಆಫ್ ಹೀಟ್ ಜನರೇಟ್ ಆದಾಗ, ಪ್ರೊಡ್ಯೂಸ್ ಆದಾಗ, ಐ ಮೀನ್ ರಿಲೀಸ್ ಆದಾಗ, ಸೊ ಸೊಲ್ಯೂಷನ್ ವೈಲೆಂಟ್ ಆಗಿ ಬಾಯ್ಲ್ ಆಗಕ್ಕೆ ಸ್ಟಾರ್ಟ್ ಆಗುತ್ತೆ, ಅಂದ್ರೆ ಜಾಸ್ತಿ ಕುದಿಯೋದಕ್ಕೆ ಸ್ಟಾರ್ಟ್ ಆಗುತ್ತೆ ಅಂಡ್ ಸ್ಪ್ಲಾಶ್ ಆಗುತ್ತೆ, ಲೀಡಿಂಗ್ ಟು ಬರ್ನ್. ಓಕೆನಾ? ಸೊ ಅಲ್ಲಿ ಬರ್ನ್ ಆಗೋ ಚಾನ್ಸಸ್ ಇರುತ್ತೆ. ಅದರಿಂದ ಆಸಿಡ್ನ ವಾಟರ್ಗೆ ಆಡ್ ಮಾಡ್ತಾ ಹೋಗ್ಬೇಕು ಅಂಡ್ ವಾಟರ್ನ ಆಸಿಡ್ಗೆ ಆಡ್ ಮಾಡಬಾರ್ದು. ಓಕೆ. So the fifth question is, how is the concentration of hydronium ions, that is H3O plus, affected when a solution of an acid is diluted? ಅಂದ್ರೆ ಈ ಒಂದು ಸೊಲ್ಯೂಷನ್ ಆಫ್ ಆಸಿಡ್ ಏನಿರುತ್ತೆ ಅದು ಡೈಲ್ಯೂಟ್ ಆದಾಗ ಕಾನ್ಸಂಟ್ರೇಷನ್ ಆಫ್ ಹೈಡ್ರೋನಿಯಂ ಅಯಾನ್ಸ್ ಆ ಒಂದು ಸೊಲ್ಯೂಷನ್ ಆಫ್ ಆಸಿಡ್ ಮೇಲೆ ಯಾವ ರೀತಿ ಪರಿಣಾಮ ಬೀರುತ್ತೆ ಅಂತ ಹೇಳ್ಬಿಟ್ಟು ಕೇಳಿದ್ದಾರೆ. ಸೊ ಆನ್ಸರ್ ನೋಡೋಣ. when an acid dilute ಆದಾಗ, so the concentration of hydronium ions per unit volume decreases, ಅಂದ್ರೆ ಇಲ್ಲಿ ಡಿಕ್ರೀಸ್ ಆಗುತ್ತೆ. ಸೊ ದಿಸ್ ಮೀನ್ಸ್ ದಟ್ ಸ್ಟ್ರೆಂತ್ ಆಫ್ ಅನ್ ಆಸಿಡ್ ಡಿಕ್ರೀಸ್. ಅಂದ್ರೆ ಇವಾಗ H ಪ್ಲಸ್ ಅಯಾನ್ಸ್ ಇನ್ಕ್ರೀಸ್ ಆದಷ್ಟು ಆ ಒಂದು ಆಸಿಡ್ ಏನಿದೆ ಅದು ಸ್ಟ್ರಾಂಗ್ ಆಗಿರುತ್ತೆ. ಅದೇ ರೀತಿ ಇಲ್ಲಿ ಇವಾಗ H3O ಪ್ಲಸ್ ಅಂದ್ರೆ H ಪ್ಲಸ್ ಅಯಾನ್ಸ್ ಏನಿರುತ್ತೆ ಅವು ಡಿಕ್ರೀಸ್ ಆದಂಗೆ ಸ್ಟ್ರೆಂತ್ ಆಫ್ ಅನ್ ಆಸಿಡ್ ಡಿಕ್ರೀಸ್ ಆಗ್ತಾ ಹೋಗುತ್ತೆ. ಓಕೆನಾ? ಬಿಕಾಸ್ when water is added, H plus ions of acid react with hydroxyl ions. ಹೌದಲ್ವಾ? ಸೊ H plus ions hydroxyl ions ಜೊತೆ ರಿಯಾಕ್ಟ್ ಆಗ್ತವೆ. ಸೊ ಆಫ್ ವಾಟರ್ ಟು ಫಾರ್ಮ್ ವಾಟರ್ ಮಾಲಿಕ್ಯೂಲ್. ಹೆನ್ಸ್ ಕಾನ್ಸಂಟ್ರೇಷನ್ ಆಫ್ H3O plus ಏನಿದೆ ಅದು ಇನ್ ಆಸಿಡ್ ಡಿಕ್ರೀಸಸ್ ಆನ್ ಡೈಲ್ಯೂಷನ್ ವಿತ್ ವಾಟರ್. ಸೊ ವಾಟರ್ ಡೈಲ್ಯೂಟ್ ಆದಂಗೆ ಇಲ್ಲಿ ಕಾನ್ಸಂಟ್ರೇಷನ್ ಆಫ್ ಹೈಡ್ರೋನಿಯಂ ಅಯಾನ್ಸ್ ಏನಿದೆ ಡಿಕ್ರೀಸ್ ಆಗ್ತಾ ಹೋಗುತ್ತೆ, ಆಫ್ ಆಸಿಡ್ ಡಿಕ್ರೀಸ್ ಆಗ್ತಾ ಹೋಗುತ್ತೆ. So the next question is, sixth question is, how is the concentration of hydroxide ions, that is OH minus, affected when excess base is dissolved in a solution of sodium hydroxide? ಅಂದ್ರೆ ಇಲ್ಲಿ ಎಕ್ಸೆಸ್ ಬೇಸ್ ಏನಿದೆ ಅದನ್ನ ಸೋಡಿಯಂ ಹೈಡ್ರಾಕ್ಸೈಡ್ ಸೊಲ್ಯೂಷನ್ ಅಲ್ಲಿ ಡಿಸಾಲ್ವ್ ಮಾಡಿದಾಗ, ಸೊ ಕಾನ್ಸಂಟ್ರೇಷನ್ ಆಫ್ ಹೈಡ್ರಾಕ್ಸೈಡ್ ಅಯಾನ್ಸ್ ಹೇಗೆ ಅಂದ್ರೆ ಇನ್ಕ್ರೀಸ್ ಆಗುತ್ತಾ ಡಿಕ್ರೀಸ್ ಆಗುತ್ತೋ, ಅಂದ್ರೆ ಆ ಒಂದು ಇದ್ರ ಮೇಲೆ ಯಾವ ರೀತಿ ಪರಿಣಾಮ ಬೀರುತ್ತೆ ಅಂತ ಹೇಳ್ಬಿಟ್ಟು ಕೇಳಿದ್ದಾರೆ. So the concentration of hydroxide ions would increase when excess base is dissolved in a solution of sodium hydroxide. ಅಂದ್ರೆ ಇಲ್ಲಿ sodium hydroxide also basic solution, ಹೌದಲ್ವಾ? ಬೇಸ್ ಅದು ಕೂಡ. ಸೊ ಇಲ್ಲಿ ಎಕ್ಸೆಸ್ ಬೇಸ್ ನ ಬೇಸ್ ಸೊಲ್ಯೂಷನ್ ಅಲ್ಲೇ ಆಡ್ ಮಾಡಿದಾಗ, ಐ ಮೀನ್ ಡಿಸಾಲ್ವ್ ಮಾಡಿದಾಗ, ಅಲ್ಲಿ ಆಬ್ವಿಯಸ್ಲಿ ಕಾನ್ಸಂಟ್ರೇಷನ್ ಆಫ್ ಹೈಡ್ರಾಕ್ಸೈಡ್ ಅಯಾನ್ಸ್ ಇನ್ಕ್ರೀಸ್ ಆಗುತ್ತೆ, ಹೌದಲ್ವಾ? ಸೊ ಬಿಕಾಸ್ ಯಾಕಂದ್ರೆ ವಾಟರ್ ಸಾಲ್ಯುಬಲ್ ಬೇಸಸ್ ಪ್ರೊಡ್ಯೂಸ್ OH minus ions on dissolving in water. ಅಂದ್ರೆ ವಾಟರ್ ಅಲ್ಲಿ ವಾಟರ್ ಸಾಲ್ಯುಬಲ್ ಬೇಸಸ್ ಏನಿದೆ ಅವನ್ನ ವಾಟರ್ ಅಲ್ಲಿ ಡಿಸಾಲ್ವ್ ಮಾಡಿದಾಗ OH ಮೈನಸ್ ಅಯಾನ್ ಅಂದ್ರೆ ಹೈಡ್ರಾಕ್ಸೈಡ್ ಅಯಾನ್ಸ್ ಏನಿದೆ ಇನ್ನು ಜಾಸ್ತಿ ಪ್ರೊಡ್ಯೂಸ್ ಆಗ್ತಾ ಹೋಗುತ್ತವೆ. ಸೊ ದಸ್ ವೆನ್ NaOH ಅಂದ್ರೆ ಇಲ್ಲಿ ಬೇಸ್ ತಗೊಂಡಿರೋದು ಯಾವ್ದು ಬೇಕಾದ್ರೂ ತಗೋಬಹುದು. ಸೊ NaOH ಬೇಸ್ ಅಂತ ತಗೊಂಡಾಗ is dissolved in NaOH solution, sodium hydroxide solution, the concentration of OH minus obviously increase ಆಗುತ್ತೆ. ಓಕೆ, ಇದು ನೋಡಿ, ಇದನ್ನ ನಾವು pH ಸ್ಕೇಲ್ ಅಂತ ಹೇಳ್ತೀವಿ. ಅಂದ್ರೆ ಇಲ್ಲಿ ಒಂದು ನಿಮಿಷ ಇದೆ. ಓಕೆ, ಇಲ್ಲಿ ಇದು 7 ಹೌದಲ್ವಾ? ಸೊ 0 to 14 ಇದೆ. ಇಲ್ಲಿ 7 ಇದ್ರೆ pH ವ್ಯಾಲ್ಯೂ ಸಪೋಸ್ 7 ಇದ್ರೆ ಅದನ್ನ ನಾವು ಏನು ನಾರ್ಮಲ್ ಅಂತ, ಅಂದ್ರೆ ಲೈಕ್ ಇತ್ತ ಅಸಿಡಿಕ್ ಅಲ್ಲ ಅಂಡ್ ಬೇಸಿಕ್ ಅಲ್ಲ. ಓಕೆನಾ? ಸೊ ಇಲ್ಲಿ ಮೋರ್ ದೆನ್ 7, ಸೊ 7 ಇಂದ ಮೇಲೆ ಅಂದ್ರೆ
8, 9, 10 ಸೊ 14 ವರೆಗೂ ಅದನ್ನ ನಾವು ಬೇಸಿಕ್ ಅಂತ ಕನ್ಸಿಡರ್ ಮಾಡ್ತೀವಿ. ಅದೇ ರೀತಿ ಅಲ್ಲಿ 7 ಇಂದ ಕಮ್ಮಿ ಅಂದ್ರೆ 7 to 0 ಏನಿದೆ ಅದನ್ನ ನಾವು ಅಸಿಡಿಕ್ ಅಂತ ಇಂಡಿಕೇಟ್ ಮಾಡ್ತೀವಿ. ಓಕೆನಾ? ಸೊ ಇಲ್ಲಿ ಸಮ್ ನ್ಯಾಚುರಲ್ ಸೋರ್ಸಸ್ ಮತ್ತೆ ಆಸಿಡ್ಸ್ ಇದೆ. ಓಕೆ, ವಿನೆಗರ್ ಅಸಿಟಿಕ್ ಆಸಿಡ್ ಅಂಡ್ ಆರೆಂಜ್ ಸಿಟ್ರಿಕ್ ಆಸಿಡ್, ಟರ್ಮರಿನ್ ಟಾರ್ಟರಿಕ್ ಆಸಿಡ್, ಟೊಮ್ಯಾಟೊ ಆಕ್ಸಾಲಿಕ್ ಆಸಿಡ್, ಮತ್ತೆ ಅಂದ್ರೆ ಯಾವ ಒಂದು ಸಬ್ಸ್ಟೆನ್ಸಸ್ ಅಲ್ಲಿ ಯಾವ ಆಸಿಡ್ ಇರುತ್ತೆ ಅಂತ. ಓಕೆನಾ? ಸೊ ಸೌರ್ ಮಿಲ್ಕ್ ಅಂದ್ರೆ ಕರ್ಡ್ ಅಲ್ಲಿ ಲ್ಯಾಕ್ಟಿಕ್ ಆಸಿಡ್ ಇರುತ್ತೆ, ಲೆಮನ್ ಅಲ್ಲಿ ಸಿಟ್ರಿಕ್ ಆಸಿಡ್, ಆಂಡ್ ಸ್ಟಿಂಗ್ ಅಂದ್ರೆ ಇವಾಗ ಇರುವೆ ಕಚ್ಚಿದ್ರೆ ಅವಾಗ ಅದು ಮೆಥನಾಯಿಕ್ ಆಸಿಡ್ ನ ರಿಲೀಸ್ ಮಾಡುತ್ತೆ. ಅಂಡ್ ನೆಟಲ್ ಸ್ಟಿಂಗ್ ಬಂದ್ಬಿಟ್ಟು ಮೆಥನಾಯಿಕ್ ಆಸಿಡ್. ಓಕೆನಾ? So the next question is, you have two solutions A and B. The pH of solution A is 6 and pH of solution B is 8. Which solution has more hydrogen ion concentration? Which of this is acidic and which one is basic? ಅಂದ್ರೆ ಇಲ್ಲಿ ಟೂ ಸೊಲ್ಯೂಷನ್ಸ್ ಕೊಟ್ಟಿದ್ದಾರೆ A and B. pH of solution A ಏನಿದೆ ಅದ್ರ pH ವ್ಯಾಲ್ಯೂ ಬಂದ್ಬಿಟ್ಟು 6 ಇರುತ್ತೆ ಅಂಡ್ pH of solution B ಏನಿದೆ ಅದು 8 ಇರುತ್ತೆ. Which solution has more hydrogen ion concentration? ಯಾವ ಒಂದು ಸೊಲ್ಯೂಷನ್ ಅಲ್ಲಿ ಹೈಡ್ರೋಜನ್ ಅಯಾನ್ ಕಾನ್ಸಂಟ್ರೇಷನ್ ಜಾಸ್ತಿ ಇರುತ್ತೆ and which of this is acidic and which one is basic? ಸೊ ಅವೆರಡರಲ್ಲಿ ಎರಡು ಸೊಲ್ಯೂಷನ್ ಅಲ್ಲಿ ಯಾವುದು ಅಸಿಡಿಕ್ ಮತ್ತೆ ಯಾವುದು ಬೇಸಿಕ್ ಅಂತ ಕೇಳಿದ್ದಾರೆ. ಓಕೆ, ಸೊ ಆನ್ಸರ್ ನೋಡೋಣ. ಸಬ್ಸ್ಟಾನ್ಸ್ ವಿತ್ pH ವ್ಯಾಲ್ಯೂಸ್ ಲೆಸ್ ದನ್ 7 ಆರ್ ಕಾಲ್ಡ್ ಅಸಿಡಿಕ್. ಅಂದ್ರೆ ಈ pH ವ್ಯಾಲ್ಯೂ ಏನಿದೆ 7 ಇದ್ರೆ ಅದು ನಾರ್ಮಲ್ ಅಂತ ತಗೋತೀವಿ ಅಂಡ್ ಲೆಸ್ ದನ್ 7 ಅಂದ್ರೆ 7 ಗಿನ ಕಮ್ಮಿ ಇದ್ದಾಗ ಅದನ್ನ ಅಸಿಡಿಕ್ ಅಂತ ಇಂಡಿಕೇಟ್ ಮಾಡ್ತೀವಿ. therefore solution A is acidic in nature because ಆ pH ವ್ಯಾಲ್ಯೂ ಏನಿದೆ 6. ಸೊ ಸೊಲ್ಯೂಷನ್ ಎನ ನಾವು ಅಸಿಡಿಕ್ ಅಂತ ಇಂಡಿಕೇಟ್ ಮಾಡ್ತೀವಿ. ಅಂಡ್ ಅಸಿಡಿಕ್ ಸಬ್ಸ್ಟಾನ್ಸಸ್ ಹ್ಯಾವಿಂಗ್ ಮೋರ್ ಹೈಡ್ರೋಜನ್ ಅಯಾನ್ ಕಾನ್ಸಂಟ್ರೇಷನ್ ಅಂದ್ರೆ H+ ಅಯಾನ್ಸ್ ಏನಿರ್ತವೆ ಸೊ ಹೈಡ್ರೋಜನ್ ಅಯಾನ್ ಕಾನ್ಸಂಟ್ರೇಷನ್ ಜಾಸ್ತಿ ಇದ್ರೆ ಅದನ್ನ ನಾವು ಅಸಿಡಿಕ್ ಅಂತ ಹೇಳ್ತೀವಿ. ಓಕೆನಾ? ಸೊ substances with pH value is more than 7 ಅಂದ್ರೆ 7 ಗಿನ ಜಾಸ್ತಿ ಇದ್ರೆ ಅಂದ್ರೆ 7 to 14 ಇದ್ರೆ ಅದನ್ನ ನಾವು ಬೇಸಿಕ್ ಅಂತ ಇಂಡಿಕೇಟ್ ಮಾಡ್ತೀವಿ. ಹೆನ್ಸ್ ಸೊಲ್ಯೂಷನ್ B is basic in nature because pH ವ್ಯಾಲ್ಯೂ ಏನಿದೆ ಅದು 8. ಸೊ ದ ಬೇಸಿಕ್ ಸಬ್ಸ್ಟೆನ್ಸಸ್ ಹ್ಯಾವಿಂಗ್ ಲೆಸ್ ಹೈಡ್ರೋಜನ್ ಅಯಾನ್ ಕಾನ್ಸಂಟ್ರೇಷನ್. ಓಕೆನಾ? ಅಂದ್ರೆ ಬೇಸಿಕ್ ಸಬ್ಸ್ಟೆನ್ಸಸ್ ಅಲ್ಲಿ ಹೈಡ್ರೋಜನ್ ಅಯಾನ್ ಕಾನ್ಸಂಟ್ರೇಷನ್ ಕಮ್ಮಿ ಇರುತ್ತೆ. ಸೊ ಸಿಂಪಲ್ ಆಗಿ ಹೇಳೋದಾದ್ರೆ ಇಲ್ಲಿ ನೋಡಿ pH ವ್ಯಾಲ್ಯೂ ಮೋರ್ ದೆನ್ 7 ಇದ್ರೆ ಸೊ ಅದನ್ನ ನಾವು H+ ಅಯಾನ್ಸ್ ಕಮ್ಮಿ ಇರುತ್ತೆ ಅಂಡ್ OH- ಅಯಾನ್ಸ್ ಮೋರ್ ಜಾಸ್ತಿ ಇರ್ತವೆ. ಅದನ್ನ ಆ ಒಂದು ನೇಚರ್ ಏನಿರುತ್ತೆ ಬೇಸಿಕ್ ಇನ್ ನೇಚರ್ ಇರುತ್ತೆ. ಸೊ ಲೆಸ್ ದನ್ 7 ಇದ್ರೆ H+ ಅಯಾನ್ಸ್ ಜಾಸ್ತಿ ಇರ್ತವೆ ಅಂಡ್ OH- ಅಯಾನ್ಸ್ ಕಮ್ಮಿ ಇರ್ತವೆ. ಅದನ್ನ ನಾವು ಅಸಿಡಿಕ್ ಅಂತ ಹೇಳ್ತೀವಿ. ಓಕೆನಾ? So the next question is, what effect does the concentration of H+ ions have on the nature of the solution? ಅಂದ್ರೆ ಇಲ್ಲಿ ಸೊಲ್ಯೂಷನ್ ನೇಚರ್ ಏನಿರುತ್ತೆ ಅಂದ್ರೆ ಬೇಸಿಕ್ ಆಸಿಡ್ ಅಂತ ಏನ್ ಹೇಳ್ತೀವಿ ನೇಚರು, ಆ ಒಂದು ಸೊಲ್ಯೂಷನ್ ನೇಚರ್ ಮೇಲೆ ಕಾನ್ಸಂಟ್ರೇಷನ್ ಆಫ್ H+ ಅಯಾನ್ಸ್ ಯಾವ ರೀತಿ ಒಂದು ಪರಿಣಾಮ ಅಂದ್ರೆ ಲೈಕ್ ಜಾಸ್ತಿ ಇದ್ರೆ ಸಪೋಸ್ ಕಾನ್ಸಂಟ್ರೇಷನ್ ಆಫ್ H+ ಅಯಾನ್ಸ್ ಜಾಸ್ತಿ ಇದ್ರೆ ಯಾವ ಒಂದು ನೇಚರ್ ಅಂತ ಇಂಡಿಕೇಟ್ ಮಾಡ್ತೀವಿ ಅಥವಾ ಕಮ್ಮಿ ಇದ್ರೆ ಯಾವ ತರ ಅಂತ ಹೇಳ್ಬಿಟ್ಟು ಕೇಳಿದ್ದಾರೆ. ಸೊ ದ ಕಾನ್ಸಂಟ್ರೇಷನ್ ಆಫ್ H+ ಅಯಾನ್ಸ್ ಅಫೆಕ್ಟ್ಸ್ ದ ನೇಚರ್ ಆಫ್ ದ ಸೊಲ್ಯೂಷನ್ ಬೈ ಡಿಟರ್ಮೈನಿಂಗ್ ಇಟ್ಸ್ pH. ಅಂದ್ರೆ ಕಾನ್ಸಂಟ್ರೇಷನ್ ಆಫ್ H+ ಅಯಾನ್ಸ್ ಏನಿದೆ ಅದು ಜಾಸ್ತಿ ಇದ್ರೆ ಯಾವ ಒಂದು ಸೊಲ್ಯೂಷನ್ ನೇಚರ್ ಆಫ್ ದ ಸೊಲ್ಯೂಷನ್ ಅಂತ ಹೇಳ್ತೀವಿ ಅಂಡ್ ಕಮ್ಮಿ ಇದ್ರೆ ಹೇಗೆ ಅಂತ ಹೇಳ್ಬಿಟ್ಟು ನಾವು pH ಸ್ಕೇಲ್ ಅಂದ್ರೆ pH ಸ್ಕೇಲ್ ಏನಿದೆ ಅದರಿಂದ ಡಿಟರ್ಮೈನ್ ಮಾಡ್ಬೋದು. ಸೊ ಯಾವ ತರ ಅಂದ್ರೆ ದ ಹೈಯರ್ ಕಾನ್ಸಂಟ್ರೇಷನ್ ಆಫ್ H+ ಅಯಾನ್ಸ್ ಮೇಕ್ಸ್ ದ ಸೊಲ್ಯೂಷನ್ ಅಸಿಡಿಕ್. ಹೌದಲ್ವಾ? ಸೊ ಕಾನ್ಸಂಟ್ರೇಷನ್ ಆಫ್ H+ ಅಯಾನ್ಸ್ ಜಾಸ್ತಿ ಇದ್ರೆ ಅದನ್ನ ನಾವು ಆಸಿಡ್ ಅಂತ ಇಂಡಿಕೇಟ್ ಮಾಡ್ತೀವಿ. while a lower concentration makes it basic. okay, H+ is ಅಂದ್ರೆ H+ is more means more acidic, H+ is less means less acidic. okay, so the next question is, do basic solution also have H+ ions?
If yes, then why are these basic? ಅಂದ್ರೆ ಬೇಸಿಕ್ ಸೊಲ್ಯೂಷನ್ಸ್ ಏನಿದೆ ಅದರಲ್ಲೂ ಕೂಡ H+ ಅಯಾನ್ಸ್ ಇರ್ತಾವ. ಸಪೋಸ್ ಇದ್ರೆ ಅವನ್ನ ಯಾಕೆ ಬೇಸಿಕ್ ಅಂತ ಹೇಳ್ತೀವಿ ಅಂತ ಕೇಳಿದ್ದಾರೆ. Yes, basic solutions do contain H+ ions but in very low concentration. ಅಂದ್ರೆ ಬೇಸಿಕ್ ಸೊಲ್ಯೂಷನ್ಸ್ ಅಲ್ಲಿ ಕೂಡ H+ ions ಪ್ರೆಸೆಂಟ್ ಇರ್ತವೆ ಬಟ್ ತುಂಬಾ ಲೋ ಕಾನ್ಸಂಟ್ರೇಷನ್ ಅಲ್ಲಿ ಪ್ರೆಸೆಂಟ್ ಇರುತ್ತೆ. ಇನ್ ಎ ಬೇಸಿಕ್ ಸೊಲ್ಯೂಷನ್ ದ ಕಾನ್ಸಂಟ್ರೇಷನ್ ಆಫ್ OH- ions ಏನಿರುತ್ತೆ ಅದು ಜಾಸ್ತಿ ಇರುತ್ತೆ, ಮೋರ್ ದೆನ್ H+ ions. ಅಂದ್ರೆ H+ ions ಗಿನ್ನ OH- ಕಾನ್ಸಂಟ್ರೇಷನ್ ಏನಿದೆ, OH- ion ಕಾನ್ಸಂಟ್ರೇಷನ್ ಏನಿದೆ ಜಾಸ್ತಿ ಇರುತ್ತೆ. ಓಕೆನಾ? ಸೊ ದ ಪ್ರೆಸೆನ್ಸ್ ಆಫ್ OH- ions ಮೇಕ್ಸ್ ದ ಸೊಲ್ಯೂಷನ್ ಬೇಸಿಕ್. ಅದರಿಂದ ಅಂದ್ರೆ OH- ions ಏನಿರುತ್ತೆ H+ ions ಗಿನ್ನ ಜಾಸ್ತಿ ಇರೋದ್ರಿಂದ ಅದು ಅಲ್ಲಿ ಸೊಲ್ಯೂಷನ್ ಬೇಸಿಕ್ ಆಗಿರುತ್ತೆ. ಓಕೆನಾ? ಸೊ ಬಿಕಾಸ್ ದೇ ಕ್ಯಾನ್ ನ್ಯೂಟ್ರಲೈಸ್ H+ ions ರೆಡ್ಯೂಸಿಂಗ್ ದ ಕಾನ್ಸಂಟ್ರೇಷನ್. ಅಂದ್ರೆ H+ ions ಕಾನ್ಸಂಟ್ರೇಷನ್ ಏನಿರುತ್ತೆ ಅದನ್ನ ನ್ಯೂಟ್ರಲೈಸ್ ಮಾಡೋದ್ರ ಮೂಲಕ ಅಂದ್ರೆ OH- ಜಾಸ್ತಿ ಇರೋದ್ರಿಂದ ಬೇಸಿಕ್ ಆಗಿರುತ್ತೆ. pH ಆಫ್ ಬೇಸಿಕ್ ಸೊಲ್ಯೂಷನ್ ಇಸ್ ಗ್ರೇಟರ್ ದೆನ್ 7. ಹೌದಲ್ವಾ? ಸೊ ಮೋರ್ ದೆನ್ 7 ಇದ್ರೆ ಅದನ್ನ ಬೇಸಿಕ್ ಅಂತ ಇಂಡಿಕೇಟ್ ಮಾಡ್ತೀವಿ. ಇಂಡಿಕೇಟಿಂಗ್ ಎ ಲೋಯರ್ ಕಾನ್ಸಂಟ್ರೇಷನ್ ಆಫ್ H+ ions compared to a neutral solution. pH ವ್ಯಾಲ್ಯೂ ಬಂದ್ಬಿಟ್ಟು 7. ಓಕೆನಾ? So the next question is, under what soil condition do you think a farmer would treat the soil of his fields with quicklime, that is calcium oxide, or slaked lime, that is calcium hydroxide, or chalk, means calcium carbonate? ಅಂದ್ರೆ ಇಲ್ಲಿ ಯಾವ ಒಂದು ಸಾಯಿಲ್ ಕಂಡೀಷನ್ ಅಲ್ಲಿ ಫಾರ್ಮರ್ ವುಡ್ ಟ್ರೀಟ್ ದ ಸಾಯಿಲ್ ಆಫ್ ಹಿಸ್ ಫೀಲ್ಡ್ಸ್ ವಿತ್, ಅಂದ್ರೆ ಇಲ್ಲಿ ಕ್ವಿಕ್ ಲೈಮ್ ಆಗ್ಲಿ ಸ್ಲೇಕ್ಡ್ ಲೈಮ್ ಆಗ್ಲಿ ಚಾಕ್ ಇವೆಲ್ಲನೂ ಬೇಸಿಕ್ ಇನ್ ನೇಚರ್. ಓಕೆನಾ? ಅಂದ್ರೆ ಯಾವ ಒಂದು ಸಾಯಿಲ್ ಕಂಡೀಷನ್ ಅಲ್ಲಿ ಫಾರ್ಮರ್ ಫೀಲ್ಡ್ಗೆ ಈ ಒಂದು ಏನು ಬೇಸಿಕ್ ಸಬ್ಸ್ಟೆನ್ಸಸ್ ಏನಿರ್ತವೆ ಅವನ್ನ ಆಡ್ ಮಾಡೋದಕ್ಕೆ ಅಂದ್ರೆ ಪ್ರಿಫರ್ ಮಾಡ್ತಾನೆ ಅಂತ ಅಂದ್ರೆ, a farmer would treat the soil with quicklime or slaked lime or chalk if the soil is too acidic. ಅಂದ್ರೆ ಆ ಒಂದು ಸಾಯಿಲ್ ನೇಚರ್ ಏನಿರುತ್ತೆ ಅದು ತುಂಬಾ ಅಸಿಡಿಕ್, ತುಂಬಾ ಆಸಿಡ್ ಕಂಟೆಂಟ್ ಜಾಸ್ತಿ ಆದಾಗ ಫಾರ್ಮರ್ ಆ ಒಂದು ಸಾಯಿಲ್ ನ ಈ ಬೇಸಿಕ್ ಸಬ್ಸ್ಟೆನ್ಸಸ್ ಆಡ್ ಮಾಡೋದ್ರ ಮೂಲಕ ಟ್ರೀಟ್ ಮಾಡಬೇಕು. ಓಕೆನಾ? ಬಿಕಾಸ್ ಇಫ್ ದ ಸಾಯಿಲ್ ಈಸ್ ರಿಚ್ ಇನ್ ಅಸಿಡಿಟಿ, ಅಂದ್ರೆ ಆಸಿಡ್ ಕಂಟೆಂಟ್ ಜಾಸ್ತಿ ಇದ್ರೆ ಸಾಯಿಲ್ ಅಲ್ಲಿ ಇಟ್ ಅಫೆಕ್ಟ್ಸ್ ದ ಗ್ರೋತ್ ಆಫ್ ಕಲ್ಟಿವೇಶನ್, ಅಂದ್ರೆ ಬೆಳೆ ಬೆಳೆಯೋದಕ್ಕೆ ಪ್ರಾಬ್ಲಮ್ ಆಗುತ್ತೆ. ಓಕೆನಾ? ಅಂಡ್ ದೀಸ್ ಸಬ್ಸ್ಟೆನ್ಸಸ್ ಆರ್ ಆಲ್ಕಲೈನ್ ಇನ್ ನೇಚರ್. ಆಲ್ಕಲೈನ್ ಮೀನ್ಸ್ ಬೇಸಿಕ್. ಓಕೆನಾ? ಬೇಸಿಕ್ ಇನ್ ನೇಚರ್ ಅಂಡ್ ರಿಯಾಕ್ಟ್ ವಿತ್ ದ ಎಕ್ಸೆಸ್ ಆಫ್ ಆಸಿಡ್ ಇನ್ ದ ಸಾಯಿಲ್ ಟು ರೆಡ್ಯೂಸ್ ಇಟ್ಸ್ ಅಸಿಡಿಟಿ. ಅಂದ್ರೆ ಅಲ್ಲಿ ಅಸಿಡಿಟಿ ಜಾಸ್ತಿ ಇದ್ದಾಗ ಅಲ್ಲಿ ಬೇಸಿಕ್ ಸಬ್ಸ್ಟೆನ್ಸಸ್ ಏನಿದೆ ಅದನ್ನ ಆಡ್ ಮಾಡಿದಾಗ ಅಲ್ಲಿ ನ್ಯೂಟ್ರಲೈಸ್ ಆಗುತ್ತೆ. ಓಕೆನಾ? ಅಂದ್ರೆ ಬ್ಯಾಲೆನ್ಸ್ ಆಗುತ್ತೆ. ಬ್ಯಾಲೆನ್ಸ್ ಮೀನ್ಸ್ ನ್ಯೂಟ್ರಲೈಸ್ ಆಗುತ್ತೆ ಇನ್ ಆರ್ಡರ್ ಟು ನ್ಯೂಟ್ರಲೈಸ್ ದ ಅಸಿಡಿಕ್ ಎಫೆಕ್ಟ್. ಓಕೆನಾ? ಅಲ್ಲಿ ಆಸಿಡ್ ನ್ಯೂಟ್ರಲೈಸ್ ಆಗಿ ಅಲ್ಲಿ ಬ್ಯಾಲೆನ್ಸ್ ಆದಾಗ ಒಳ್ಳೆ ಕ್ರಾಪ್ ಬೆಳೆಯೋದಕ್ಕೆ ಯೂಸ್ ಆಗುತ್ತೆ. ಓಕೆ. The next question is, what is the common name of the compound CaOCl2? ಅಂದ್ರೆ ಕ್ಯಾಲ್ಸಿಯಂ ಆಕ್ಸಿಕ್ಲೋರೈಡ್ ಕಾಮನ್ ನೇಮ್ ಕೇಳಿದರೆ. ಕಾಮನ್ ನೇಮ್ ಬಂದ್ಬಿಟ್ಟು ಬ್ಲೀಚಿಂಗ್ ಪೌಡರ್ ಅಂಡ್ ಕೆಮಿಕಲ್ ನೇಮು ಕ್ಯಾಲ್ಸಿಯಂ ಹೈಪೋಕ್ಲೋರೈಡ್ ಅಥವಾ ಕ್ಯಾಲ್ಸಿಯಂ ಆಕ್ಸಿಕ್ಲೋರೈಡ್ ಕೂಡ ಹೇಳ್ತಾರೆ. ಸೊ ಯೂಸಸ್ ನೋಡೋದಾದ್ರೆ, ಬ್ಲೀಚಿಂಗ್ ಪೌಡರ್ ಯೂಸ್ಡ್ ಇನ್ ಟೆಕ್ಸ್ಟೈಲ್ ಅಂಡ್ ಪೇಪರ್ ಇಂಡಸ್ಟ್ರೀಸ್ ಅಂಡ್ ಬ್ಲೀಚಿಂಗ್ ಏಜೆಂಟ್ ಆಗಿ ಯೂಸ್ ಮಾಡ್ತಾರೆ. ಅಂಡ್ ವಾಟರ್ ಟ್ರೀಟ್ಮೆಂಟ್ ಲೈಕ್ ಈ ಓವರ್ ಟ್ಯಾಂಕ್ಗಳಲ್ಲೆಲ್ಲ ಕ್ಲೀನ್ ಮಾಡೋದಕ್ಕೋಸ್ಕರ ಯೂಸ್ ಮಾಡ್ತಾರೆ. So the next question is, name the substance which on treatment with chlorine yields bleaching powder. ಅಂದ್ರೆ ಯಾವ ಒಂದು ಸಬ್ಸ್ಟೆನ್ಸ್ ನ ಕ್ಲೋರಿನ್ ಜೊತೆ ಟ್ರೀಟ್ ಮಾಡಿದಾಗ ರಿಯಾಕ್ಟ್ ಮಾಡಿದಾಗ ಸೊ ಬ್ಲೀಚಿಂಗ್ ಪೌಡರ್ ಸಿಗುತ್ತೆ ಅಂತ. ಸೊ ದ ಆನ್ಸರ್ ಇಸ್ ಕ್ಯಾಲ್ಸಿಯಂ ಹೈಡ್ರಾಕ್ಸೈಡ್. ಓಕೆನಾ? ಸ್ಲೇಕ್ಡ್ ಲೈಮ್ ಅಂತ ಏನ್ ಹೇಳ್ತೀವಿ, CaOH2. ಕ್ಯಾಲ್ಸಿಯಂ ಹೈಡ್ರಾಕ್ಸೈಡ್ ಏನಿದೆ ಅದನ್ನ ಕ್ಲೋರಿನ್ ಜೊತೆ ಟ್ರೀಟ್ ಮಾಡಿದಾಗ ರಿಯಾಕ್ಟ್ ಮಾಡಿದಾಗ ನಮಗೆ ಬ್ಲೀಚಿಂಗ್ ಪೌಡರ್ ಅಂದ್ರೆ CaOCl2 ಕ್ಯಾಲ್ಸಿಯಂ ಆಕ್ಸಿಕ್ಲೋರೈಡ್ ಸಿಗುತ್ತೆ. ಸೊ ರಿಯಾಕ್ಷನ್ ನೋಡೋದಾದ್ರೆ
CaOH2 CaOH2 plus chlorine, it gives CaOCl2 plus water. Okay na? So the next question is, name the sodium compound which is used for softening hard water. ಅಂದ್ರೆ sodium compound ನ ಸಾಫ್ಟ್ನಿಂಗ್ ಹಾರ್ಡ್ ವಾಟರ್ ಅಂದ್ರೆ ಹಾರ್ಡ್ ವಾಟರ್ ಸಾಫ್ಟ್ ಮಾಡೋದ್ರಲ್ಲಿ ಯೂಸ್ ಮಾಡುವಂತ ಸೋಡಿಯಂ ಕಾಂಪೌಂಡ್ ಯಾವುದು ಅಂತ ಕೇಳಿದ್ದಾರೆ. So sodium carbonate Na2CO3 that is also called as washing soda is commonly used sodium compound in the process of softening hard water. Okay na? So a process ಹೇಗೆ ನಡೆಯುತ್ತೆ ಅಂದ್ರೆ when sodium carbonate is added to water, ಒಂದು hard water ಏನಿದೆ ಅದಕ್ಕೆ sodium carbonate add ಮಾಡಿದಾಗ it reacts with the sodium and magnesium ions. So ಹಾರ್ಡ್ ವಾಟರ್ ಅಲ್ಲಿ ಏನಿರುತ್ತವೆ ಒಂದು ಸೋಡಿಯಂ ಮತ್ತೆ ಮೆಗ್ನೀಷಿಯಂ ಅಯಾನ್ಸ್ ಜೊತೆ ರಿಯಾಕ್ಟ್ ಆಗಿ ಫಾರ್ಮಿಂಗ್ ಇನ್ಸಾಲ್ಯುಬಲ್ ಕಾಂಪೌಂಡ್ಸ್ ದಟ್ ಪ್ರೆಸಿಪಿಟೇಟ್ ಔಟ್ ಆಫ್ ದ ವಾಟರ್. ಅಂದ್ರೆ ಅಲ್ಲಿ ರಿಯಾಕ್ಟ್ ಆದಾಗ ಅಂದ್ರೆ ಲೈಕ್ ಸೋಡಿಯಂ ಕಾರ್ಬೋನೇಟ್ ಈ ಅಯಾನ್ಸ್ ಜೊತೆ ರಿಯಾಕ್ಟ್ ಆದಾಗ ಪ್ರೆಸಿಪಿಟೇಟ್ ಫಾರ್ಮ್ ಆಗುತ್ತೆ. ಅಂದ್ರೆ ಲೈಕ್ ಈ ವೆಯ್ಟ್ ಅಥವಾ ಡಸ್ಟ್ ಪಾರ್ಟಿಕಲ್ಸ್ ಅಥವಾ ಈ ಒಂದು ವಾಟರ್ ಅಲ್ಲಿ ಕಲ್ಲು ಅಥವಾ ಮಣ್ಣು ಆದಾಗ ಈ ವೆಯ್ಟ್ ಏನಿರುತ್ತೆ ಆ ಪಾರ್ಟಿಕಲ್ಸ್ ಎಲ್ಲ ಒಂದ್ ಕಡೆ ಸೆಟಲ್ ಆಗುತ್ತಲ್ಲ, ಆ ರೀತಿ ಅದನ್ನ ಪ್ರೆಸಿಪಿಟೇಟ್ ಅಂತ ಹೇಳ್ತೀವಿ. ಸೊ ಅವೆಲ್ಲ ಸೆಪರೇಟ್ ಆಗುತ್ತೆ. ಸೊ ಎಫೆಕ್ಟಿವ್ಲಿ ರಿಮೂವಿಂಗ್ ದೆಮ್. ಓಕೆನಾ? ಮತ್ತೆ ಆ ಒಂದು ಪ್ರೆಸಿಪಿಟೇಟ್ ಏನಿರುತ್ತೆ ಅದನ್ನ ರಿಮೂವ್ ಮಾಡೋದ್ರ ಮೂಲಕ ಹಾರ್ಡ್ ವಾಟರ್ನ ಸಾಫ್ಟ್ ಮಾಡಬಹುದು. ಓಕೆನಾ? ಸೊ ದ ನೆಕ್ಸ್ಟ್ ಕ್ವಶನ್ ಇಸ್, ವಾಟ್ ವಿಲ್ ಹ್ಯಾಪನ್ ಇಫ್ ಎ ಸೊಲ್ಯೂಷನ್ ಆಫ್ ಸೋಡಿಯಂ ಹೈಡ್ರೋಕಾರ್ಬೋನೇಟ್ ಈಸ್ ಹೀಟೆಡ್? ಸೋಡಿಯಂ ಕಾರ್ಬೋನೇಟ್ ಸೊಲ್ಯೂಷನ್ ಹೀಟ್ ಮಾಡಿದ್ರೆ ಏನಾಗುತ್ತೆ ಅಂಡ್ ಗಿವ್ ದ ಈಕ್ವೇಶನ್ ಆಫ್ ದ ರಿಯಾಕ್ಷನ್ ಇನ್ವಾಲ್ವ್ಡ್. ಸೊ ಅದರ ರಿಯಾಕ್ಷನ್ ಈಕ್ವೇಶನ್ ಕೇಳಿದರೆ, ಸೋಡಿಯಂ ಹೈಡ್ರೋಕಾರ್ಬೋನೇಟ್ NaHCO3 ಸೋಡಿಯಂ ಬೈಕಾರ್ಬೋನೇಟ್ ಅಂತ ಕೂಡ ಹೇಳ್ತೀವಿ. ಸೊಲ್ಯೂಷನ್ ಆನ್ ಹೀಟಿಂಗ್ ಗಿವ್ ಸೋಡಿಯಂ ಕಾರ್ಬೋನೇಟ್ ದಟ್ ಈಸ್ Na2CO3 ಅಂಡ್ ಕಾರ್ಬನ್ ಡೈಆಕ್ಸೈಡ್ ಅಂಡ್ ವಾಟರ್ ಸಿಗುತ್ತೆ ಪ್ರಾಡಕ್ಟ್ ಆಗಿ. ಓಕೆನಾ? ಸೊ ಈಕ್ವೇಶನ್ ನೋಡೋಣ. ಸೊ ಇಲ್ಲಿ ನೋಡಿ, ಸೋಡಿಯಂ ಬೈಕಾರ್ಬೋನೇಟ್ ನ ಹೀಟ್ ಮಾಡಿದಾಗ Na2CO3 ಸೋಡಿಯಂ ಕಾರ್ಬೋನೇಟ್, ವಾಟರ್ ಅಂಡ್ ಕಾರ್ಬನ್ ಡೈಆಕ್ಸೈಡ್ ಸಿಗುತ್ತೆ. ಸೊ ದ ನೆಕ್ಸ್ಟ್ ಕ್ವಶನ್ ಇಸ್, ರೈಟ್ ಅನ್ ಈಕ್ವೇಶನ್ ಟು ಶೋ ದ ರಿಯಾಕ್ಷನ್ ಬಿಟ್ವೀನ್ ಪ್ಲಾಸ್ಟರ್ ಆಫ್ ಪ್ಯಾರಿಸ್ ಅಂಡ್ ವಾಟರ್. ಅಂದ್ರೆ ಈ ಪ್ಲಾಸ್ಟರ್ ಆಫ್ ಪ್ಯಾರಿಸ್ ಅಂದ್ರೆ POP ಅಂತ ಏನ್ ಹೇಳ್ತೀವಿ, ಅದು POP ಮತ್ತೆ ವಾಟರ್ ಜೊತೆ ಮಧ್ಯೆ ಆಗೋ ರಿಯಾಕ್ಷನ್ ಈಕ್ವೇಶನ್ ಕೇಳಿದ್ದಾರೆ. ಸೊ ಪ್ಲಾಸ್ಟರ್ ಆಫ್ ಪ್ಯಾರಿಸ್ ಅಂದ್ರೆ CaSO4 ಕ್ಯಾಲ್ಸಿಯಂ ಸಲ್ಫೇಟ್ ಅಂತ ಏನ್ ಹೇಳ್ತೀವಿ is a white powder and on mixing with water it undergoes a chemical change to form gypsum. That is a hard solid mass and release heat. ಅಂದ್ರೆ ಇಲ್ಲಿ ಏನಾಗುತ್ತೆ ಅಂದ್ರೆ ಇಲ್ಲಿ ರಿಯಾಕ್ಷನ್ ನೋಡಿ, ಸಾರಿ ಈಕ್ವೇಶನ್ ನೋಡಿ, ಕ್ಯಾಲ್ಸಿಯಂ ಸಲ್ಫೇಟ್ ಅಂದ್ರೆ ಪ್ಲಾಸ್ಟರ್ ಆಫ್ ಪ್ಯಾರಿಸ್ ಏನಿದೆ ಅದು ಹೈಡ್ರೇಟ್ ಆಗಿರುತ್ತೆ. ಅದ್ರ ಜೊತೆಗೆ 1.5 ಅಮೌಂಟ್ ಆಫ್ ವಾಟರ್ ಮಾಲಿಕ್ಯೂಲ್ ನ ಆಡ್ ಮಾಡಿದಾಗ, ಸೊ ಅಲ್ಲಿ ಮಿಕ್ಸಿಂಗ್ ಆಫ್ ವಿತ್ ವಾಟರ್ ಇಟ್ ಅಂಡರ್ಗೋಸ್ ಎ ಕೆಮಿಕಲ್ ಚೇಂಜ್ ಟು ಫಾರ್ಮ್ ಜಿಪ್ಸಮ್ ಫಾರ್ಮ್ ಆಗುತ್ತೆ. ಅದು ಒಂದು ಹಾರ್ಡ್ ಸಬ್ಸ್ಟಾನ್ಸ್. ಓಕೆನಾ? ಸೊ ಸ್ವಲ್ಪ ಹೊತ್ತು ಬಿಟ್ಟಾಗ ಅದು ಹಾರ್ಡ್ ಸಬ್ಸ್ಟಾನ್ಸ್ ಆಗಿ ಫಾರ್ಮ್ ಆಗುತ್ತೆ, ಅದನ್ನ ನಾವು ಜಿಪ್ಸಮ್ ಅಂತ ಹೇಳ್ತೀವಿ. ಸೊ ಅಲ್ಲಿ ಹೀಟ್ ರಿಲೀಸ್ ಆಗುತ್ತೆ. ಓಕೆನಾ? ಸೊ ಕ್ಯಾಲ್ಸಿಯಂ ಸಲ್ಫೇಟ್, ಸರಿ ಇಲ್ಲಿ ನೋಡಿ, ಇವಾಗ ಈ POP ಎಲ್ಲಿ ಯೂಸ್ ಮಾಡ್ತೀವಿ ಅಂದ್ರೆ ಸಮಥಿಂಗ್ ಬೋನ್ ಫ್ರಾಕ್ಚರ್ ಆದಾಗ, ಮಿಸ್ಲೊಕೇಟ್ ಆದಾಗ, ಸೊ ಅಲ್ಲಿ ಪಟ್ಟಾಗೋದು ಅಂತ ಅಂತಾರಲ್ಲ, ಅದನ್ನ ನಾವು ಈ ಪ್ಲಾಸ್ಟರ್ ಆಫ್ ಪ್ಯಾರಿಸ್ ನ ನಾವು ಎಲ್ಲಿ ಯೂಸ್ ಮಾಡ್ತೀವಿ ಅಂದ್ರೆ ಈ ಬೋನ್ ಫ್ರಾಕ್ಚರ್ ಆದಾಗ, ಸೊ ಒಂದು ದಟ್ ಈಸ್ ಬೋನ್ ಮಿಸ್ಲೊಕೇಟ್ ಆಗಿರುತ್ತಲ್ಲ, ಅವಾಗ ಅದನ್ನ ಮತ್ತೆ ರಿಅರೇಂಜ್ ಮಾಡೋದಕ್ಕೋಸ್ಕರ ಅಂದ್ರೆ ಲೈಕ್ ಕಟ್ ಹಾಕೋದು ಅಂತ ಅಂತಾರಲ್ಲ, ಅದನ್ನ ಸೊ ಹಾಸ್ಪಿಟಲ್ಸ್ ಅಲ್ಲಿ ಯೂಸ್ ಮಾಡ್ತೀವಿ. ಅಂಡ್ ಮತ್ತೆ ಇದು ವಾಲ್ಗೆ ಡಿಸೈನ್ ಮಾಡಬೇಕು ಅಂದ್ರೆ ಅದಕ್ಕೂ ಕೂಡ ಯೂಸ್ ಮಾಡ್ತೀವಿ. ಓಕೆ, so this is all about today's class. So thank you.